ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಇರುವಂತಹ ಧಾರಿತ್ರಿ ವಿವಿಧೋದ್ದೇಶ ಸಹಕಾರಿ ಸಂಘದ ಹತ್ರ ಬಂದಿದ್ದೀವಿ. ಇಲ್ಲಿ ನಾವು ನಿನ್ನೆ ದಿಲೀಪ್ ಸರ್ ಅವರದ್ದು ಕಾರ್ಯಕ್ರಮ ಕೊಟ್ಟಿದ್ವಿ ಆಗಿತ್ತು, ತೆಂಗಿನ ಸಿಪ್ಪೆ ಸುಲಿಯೋ ಮಷೀನ್ದು. ಸೊ ಆ ತೆಂಗಿನ ಸಿಪ್ಪೆ ಸುಲಿಯೋ ಮಷೀನನ್ನು ಇವರು ತಗೊಂಡು ಭಾಳಷ್ಟು ಉಪಯೋಗಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ದಿಲೀಪ್ ಸರ್ ಅವರೇ ನಮಗೆ ಇವರ ಸಂಪರ್ಕವನ್ನು ಮಾಡಿಕೊಟ್ರು. ಬನ್ನಿ ಇವರತ್ತು ಇಲ್ಲಿ ನಾವು ಲೂಯಿಸ್ ಡಿಸೋಜ ಸರ್ ಅವರನ್ನ ಮಾತಾಡಿಸಿ ಸೊ ಅವರದ್ದು ಈ ಒಂದು ಅನುಭವ ಹೇಗಿದೆ ತೆಂಗಿನ ಸಿಪ್ಪೆ ಸುಲಿಯೋ ಮಷೀನಲ್ಲಿ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಿಮಗೂ ಕೂಡ ನಮ್ಮ ಮಲೆನಾಡಿಗೆ ಸ್ವಾಗತನ ಬಯಸ್ತೇನೆ ಸರ್. ನಾವೊಂದು 3 ದಿನಗಳ ಹಿಂದೆ ನಾವು ಸ್ಟಾರ್ ಇಂಡಸ್ಟ್ರಿಗೆ ಹೋಗಿದ್ವಿ ಸರ್. ಓಕೆ. ಅವರು ನಮ್ಮ MD ಆಗಿರುವಂತಹ ಶ್ರೀ ದಿಲೀಪ್ ಕುಮಾರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನಮ್ಮ ಬೆಳಗಾವಿ ಕಡೆಯಿಂದ ನಾವು ಎಲ್ಲ ಕಡೆ ನಾವು ಯಂತ್ರೋಪಕರಣಗಳನ್ನ ಸಪ್ಲೈ ಮಾಡ್ತೀವಿ. ಇತ್ತೀಚೆಗೆ ಒಬ್ಬ FPOದವರು ನಮ್ಮ ಕಡೆಯಿಂದ ಕೊಪ್ಪದಿಂದ ಇದನ್ನು ಒಂದು ಖರೀದಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇದು ಹೆಂಗೆ ವರ್ಕ್ ಆಗುತ್ತೆ ಈ ಮಷೀನಿನ ಮಹತ್ವ ಏನು, ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಂತಿನಲ್ಲಿ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್. ಖಂಡಿತ. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ನಮ್ದು ಹಿನ್ನೆಲೆ ಅಂದರೆ ನಮ್ಮದು ಇಲ್ಲಿ ಸೊಸೈಟಿ ಇದೆ. ಓಕೆ ಸರ್. ಕೊಪ್ಪದಲ್ಲಿ ಧಾತ್ರಿ ಸೊಸೈಟಿ ಅಂತ. ಓಕೆ ಸರ್. ಇದು ಸುಮಾರು 2004ರಲ್ಲಿ ಆರಂಭವಾಗಿದ್ದು ಸೊಸೈಟಿದು. ನಾನು ಅದಕ್ಕೆ ಡೈರೆಕ್ಟರ್ ಆಗಿದ್ದೀನಿ, ಈಗ ಒಂದು 5 ವರ್ಷದಿಂದ ಡೈರೆಕ್ಟರ್ ಅದಕ್ಕೆ. ಓಕೆ. ನಮ್ಮ ಸಂಸ್ಥೆಯಲ್ಲಿ ಏನಾಯ್ತು ಅಂದರೆ ನಮ್ಮ ಎಲ್ಲ ಡೈರೆಕ್ಟರ್ಗಳು ಎಲ್ಲ ಈಗ ಮೀಟಿಂಗಲ್ಲಿ ಹೇಳಿದರು ರೈತರದ್ದು ಕಾಯಿ ಪರ್ಚೇಸ್ ಮಾಡಬೇಕಂತ. ಓಕೆ. ಅಂದರೆ ನಿಮ್ಮದು ಮೇನ್ ಸೊಸೈಟಿದು ಉದ್ದೇಶ ಏನು ಸರ್? ಸರ್, ಉದ್ದೇಶ ಅಂದರೆ ನಮ್ಮದು ಅದು ಕೋಆಪ್ರೇಟಿವ್ ಸೊಸೈಟಿದು. ಹಾಂ. ನಮ್ಮದು ಅಂದರೆ ನಾವು ಗೋಲ್ಡ್ ಇಡ್ತೀವಿ, ಮತ್ತು ಜಾಮೀನು ಸಾಲ ಕೊಡ್ತೀವಿ, ವಾಹನ ಸಾಲ ಕೊಡ್ತೀವಿ, ಈ ರೀತಿ ಮನೆ ಕಟ್ಟೋದಕ್ಕೆಲ್ಲ ಆಧಾರ ಸಾಲ ಎಲ್ಲ ಕೊಡ್ತೀವಿ. ಆದರೆ ನಮ್ಮದು ಈ ಮಲೆನಾಡಲ್ಲಿ ಒಂದು ಏನಂದರೆ ನಾವು ಒಂದು ತೆಂಗಿನಕಾಯಿ ಪರ್ಚೇಸ್ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಓಕೆ. ಉದ್ದೇಶ ನಾವು ಈಗ ಸುಮಾರು ಒಂದು 4 ವರ್ಷದಿಂದ ಈ ತೆಂಗಿನಕಾಯನ್ನ ನಾವು ರೈತರಿಂದ ತಗೊಳ್ತಿದ್ವಿ. ಓಕೆ. ನಿಮ್ಮ ದಾಲ್ಚಿನ್ನಿ ಕಾಡು ಉತ್ಪನ್ನಗಳೆಲ್ಲ ನಾವು ತಗೊಳ್ತಿದ್ವಿ. ಓಕೆ. ಏನಾಯ್ತು ಅಂದರೆ ಈಗ ರೈತರುಗಳದ್ದು ಸಮಸ್ಯೆ ಬಂದ್ಬಿಡ್ತು. ಅವಾಗ ನಾವು ಏನು ಮಾಡ್ತೀವಿ ಅಂದರೆ ನನಗೆ ಗೊತ್ತಿದ್ದಂಗೆ ಈ ಸುತ್ತಮುತ್ತ ನಮ್ಮ ಮೋಸ್ಟ್ಲಿ ನಮ್ಮ ಈ NR ತಾಲೂಕು, ಕೊಪ್ಪ ತಾಲೂಕು, ಶೃಂಗೇರಿ ತಾಲೂಕು, ತೀರ್ಥಹಳ್ಳಿ ತಾಲೂಕು ಆಗಿರ್ಬೋದು, ಇಲ್ಲಿ ಮೂಡಿಗೆರೆ, ಈ ಯಾವುದೇ ಸುತ್ತಮುತ್ತ ರೈತರಿಂದ ಕೆ ಜಿ ಲೆಕ್ಕದಲ್ಲಿ ತೆಂಗಿನಕಾಯಿ ಪರ್ಚೇಸ್ ಮಾಡುವಂತಂದರೆ ಖರೀದಿ ಮಾಡುವಂಥದ್ದು ವ್ಯವಸ್ಥೆಗಳು ಇಲ್ಲಿ ಎಲ್ಲೂ ಇಲ್ಲ. ಓಕೆ ಸರ್. ಅವ್ನು ಟ್ರೇಡಿಂಗ್ ಮಾಡಿರ್ಬೋದು, ಓನ್ ಟ್ರೇಡ್ ಮಾಡ್ತಾನೆ, ಇದು ಸಂಸ್ಥೆಯಿಂದ ಆದರೂ ಮಾಡ್ಬೋದು. ಆದರೆ ಈ ವ್ಯವಸ್ಥೆಗಳು KG ಲೆಕ್ಕದಲ್ಲಿ ತಗೊಳ್ಳುವಂಥದ್ದು ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ. ಓಕೆ. ನಾವೇನು ಮಾಡಿದ್ವಿ, ರೈತರಿಂದ ಸುಲಿದ ಕಾಯನ್ನು ತಗೊಳ್ತಿದ್ವಿ KGಗೆ. ಅವಾಗ ಏನಾಗ್ತಂದರೆ ಇವತ್ತು ಮಾರ್ಕೆಟಲ್ಲಿ ಟ್ರೇಡರ್ಸ್ಗಳು ಬರ್ತಾರೆ, ಒಂದು ಇಡೀ ತೆಂಗಿನಕಾಯಿಗೆ ನಿಮಗೆ 15 ರೂಪಾಯಿಂದ 20 ರೂಪಾಯಿ ಇಡೀ ತೆಂಗಿನಕಾಯಿನ ಪರ್ಚೇಸ್ ಮಾಡಿ ತೊಗೊಂಡೋಗ್ತಾರೆ, ವ್ಯಾಪಾರ ಮಾಡಿ ತೊಗೊಂಡೋಗ್ತಾರೆ. ನಮ್ದು ಈ ಕಡೆಯಿಂದ ಬರ್ತಾರೆ, ಶಿವಮೊಗ್ಗ ಬರ್ತಾರೆ, ತಿಪ್ಟೂರಿಂದ ಬರ್ತಾರೆ. ಅವ್ರು ಏನು ಮಾಡ್ತಾರೆ, ಚಿಪ್ಪೆ ಸಮೇತ ತೊಗೊಂಡೋಗ್ತಾರೆ. ಓಕೆ. ಸೊ ನಮ್ಮ ಮಲೆನಾಡಲ್ಲಿ ಏನಾಗ್ತಂದರೆ ಒಂದು ತೆಂಗಿನಕಾಯಿ ಸುಮಾರು 700, 800, 900 ಗ್ರಾಮ್ವರೆಗೂ ಬರುತ್ತೆ ಒಂದು ಕಾಯಿ. ಸೊ ನಾವು ಇವತ್ತಿನ ಮಾರ್ಕೆಟಲ್ಲಿ KGಗೆ 45 ರೂಪಾಯಿ ಪರ್ಚೇಸ್ ಮಾಡ್ತೀವಿ. ಅವಾಗ ಆ ಚಿಪ್ಪೆಕಾಯಿ ಏನು ಹಿಡಿದೆ ಆ ರೈತರಿಗೆ ಸುಮಾರು ಈಗ 25, 26, 27 ರೂಪಾಯಿವರೆಗೂ ಅವನಿಗೆ ಸಿಗುತ್ತೆ ರೈತನಿಗೆ. ಆ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ ಅಂದರೆ ನಾವು ಸುಲಿದ ಕಾಯಿಯನ್ನೇ ಪರ್ಚೇಸ್ ಮಾಡೋದು, ಚಿಪ್ಪೆಕಾಯಿ ತಗೊಳ್ಳಲ್ಲ, ಇಡೀ ಕಾಯಿ ತೊಗೊಳ್ತಿರಲಿಲ್ಲ, ಸುಲಿದ ಕಾಯಿನೇ ತೊಗೊಳ್ತಿದ್ವಿ. ಈಗ ಬರ್ತಾ ನಮ್ಗೇನಾಯಿತು, ರೈತರುಗಳದೊಂದು ಸಮಸ್ಯೆ ಉಂಟಾಯ್ತು. ಅಲ್ಲಿ ನಮ್ಮಲ್ಲಿ ಕಾಯಿ ಇದೆ, ಆದರೆ ನಮ್ಗೆ ಸುಲಿಯೋಕ್ಕೆ ಜನ ಇಲ್ಲ, ಲೇಬರ್ಸ್ ಇಲ್ಲ, ಸಮಸ್ಯೆ ಇದೆ. ನೀವು ಏನಾದರೂ ಒಂದು ಸುಲಿಯೋದಾದರೆ ನೀವು ಸುಲ್ಕೊಂಡು ತೊಗೊಂಡೋಗ್ಬೋದು ಅಂತ. ಅದೇ ರೀತಿ ನಾವು ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಕೂತ್ಕೊಂಡು ಹಿಂಗೆ ಒಂದು ದಿವಸ ಮೀಟಿಂಗಲ್ಲಿ ಮಾತಾಡಿದಾಗ ತೆಂಗಿನಕಾಯಿ ಸುಲಿಯೋ ಮಿಷನ್ ನಾವು ಪರ್ಚೇಸ್ ಮಾಡಿ ಹಳ್ಳಿಗಳಿಗೆ ಹೋಗಿ ರೈತರ ಮನೆಯಲ್ಲೇ ಕಾಯಿಯನ್ನು ಸುಲಿದು ಅಲ್ಲೇ KG ಲೆಕ್ಕದಲ್ಲಿ ನಾವು ಪರ್ಚೇಸ್ ಮಾಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು. ರೈತರಿಗೆ ಅನುಕೂಲ ಆಗುವಂಗೆ ಆಗುತ್ತೆ. ನಾವು ಬರೀ ಈಗ ವ್ಯಾಪಾರ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ, ಇದು ಬರೀ ವ್ಯಾಪಾರ ದೃಷ್ಟಿಯಿಂದ ನಾವು ಇದನ್ನು ಮಾಡಿಲ್ಲ. ಓನ್ ಟ್ರೇಡ್ ಅಲ್ಲ ನಮ್ದು, ಇದು ಸಂಸ್ಥೆ. ಇದು ರೈತರಿಗೂ ಕೂಡ ಅನುಕೂಲ ಆಗಬೇಕಂತೇಳಿ ಅದೊಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾಯಿ ಸುಲಿಯೋ ಮಿಷನ್ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದ್ವಿ. ಓಕೆ. ಒಂದು ಮುಖ್ಯವಾಗಿ ಒಂದು ಲೇಬರ್ ಸಮಸ್ಯೆ ಆಗ್ತಿತ್ತು. ಹೌದೌದು. ಮತ್ತೆ ನಿಮಗೆ ರೇಟಿನ ದರ ರೈತರಿಗೆ ಅದು ಯಾರಿಗೂ ಗೊತ್ತಿಲ್ಲ. ಏನು ಮಾಡ್ತಾರೆ ಅಂದರೆ ವ್ಯಾಪಾರಸ್ಥರೆಲ್ಲ ಈ ಶಿವಮೊಗ್ಗದಿಂದ ಬರ್ತಾರೆ, ತಿಪ್ಟೂರಿಂದ ಬರ್ತಾರೆ, ಸಿರ್ಸಿಂದ ಬರ್ತಾರೆ, ಎಲ್ಲೆಲ್ಲೋ ಕಡೆಯಿಂದ ಬರ್ತಾರೆ, ಲೋಕಲ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಇಡಿಕಾಯಿ ಅಂದರೆ ನಿಮ್ಗೆ ಹೋಲ್ಸೇಲಾಗಿ ತೊಗೊಂಡ್ಬಿಡ್ತಾರೆ 18 ರೂಪಾಯಿಯನ್ನು. ಅವ್ರಿಗೇನಾಗುತ್ತೆ ಅಂದರೆ ಅಯ್ಯೋ ಒಂಥರ ತೆಂಗಿನಕಾಯಿ ಹೋದ್ರೆ ಸಾಕಾಗುತ್ತಪ್ಪ ಅಂದರೆ ಸುಲಿಯೋಕ್ಕೆ ಲೇಬರ್ ಇಲ್ಲ.
ಏನಾಗುತ್ತೆ ಆ ರೇಟು ನಿಮಗೆ ಕಂಪೇರ್ ಮಾಡಿದ್ರೆ ಇವತ್ತು ನಾನು ಹೇಳ್ದೆ ನಿಮಗೆ ಫಸ್ಟೇ ಹೇಳಿದೆ, ಕಂಪೇರ್ ಮಾಡಿದ್ರೆ ಇವತ್ತಿನ ರೇಟಲ್ಲಿ ಆ ರೈತರಿಗೆ ಏನು ಇಡೀಕಾಯಿ ಅವರು 15ರಿಂದ 20 ರೂಪಾಯಿ ಕೊಡ್ತಾರೆ, ಅದೇ ನಮ್ಮ ಸಂಸ್ಥೆ ಸೊಲ್ದು ನಾವು ಕೊಟ್ಟರೆ ಒಂದು ಕಾಯಿಗೆ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಇವತ್ತು 25-30 ರೂಪಾಯಿ ಸಿಕ್ಕಿದುಂಟು. 800ರಿಂದ 900 ರೂಪಾಯಿ 900 ಗ್ರಾಮ್ ಬಂದಿದ್ದು ಕಾಯಿ ಉಂಟು ನಮ್ಮಲ್ಲಿ, ಉದಾಹರಣೆ ಉಂಟು. ಆದರೆ ಎವರೇಜ್ ನಿಮಗೆ 600ರಿಂದ 700 ಗ್ರಾಮು ಖಂಡಿತ ಬರುತ್ತೆ. ಹೌದು, ಆದ್ದರಿಂದ ಅವರಿಗೆ ಆ ಒಂದು ಮೊತ್ತ ರೈತರಿಗೆ ಸಿಗುತ್ತೆ. ಆ ಉದ್ದೇಶದಿಂದ ಏನು ಮಾಡಿದ್ವಿ ಅಂದರೆ ನಾವು ಒಂದು ಮಿಷನ್ ಖರೀದಿ ಮಾಡಬೇಕಂತ ಒಂದು ಮೀಟಿಂಗಲ್ಲಿ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡ್ತೇನಾಯಿತು, ನಾವು ಕೊಯಮತ್ತೂರಲ್ಲಿ ಒಂದು 2-3 ಮಿಷನ್ಗಳು ನೋಡಿದ್ವಿ. ಓಕೆ, ಇದು ಈ ಸ್ಟಾರ್ ಇಂಡಸ್ಟ್ರಿ ಬರೋಕ್ಕಿಂತ ಮೊದಲು ಕೊಯಮತ್ತೂರಿಗೆ ಎಲ್ಲ ಹೋಗಿದ್ದೆ ನಾನು. ಕೊಯಮತ್ತೂರು ನೋಡಿದೆ, ಮತ್ತು ಕೇರಳದಲ್ಲಿ ನೋಡಿದೆ, ತುಂಬ ಮಿಷನ್ಗಳು ನೋಡಿದ್ವಿ. ಅದ್ರ ಮೇಲೆ ನಮ್ಮೊಬ್ರು ಸ್ನೇಹಿತರು ಇದ್ದರು ಕೊಪ್ಪದಲ್ಲಿ, ಅವ್ರು ಹೇಳಿದ್ರು ಈಗ ಬೆಳಗಾಮಲ್ಲಿ ಒಂದು ಸ್ಟಾರ್ ಅಂತ ಇದೆ, ಅವರು ರೆಡಿ ಮಾಡಿ ಕೊಡ್ತಾರೆ, ಅವ್ರಿಗೊಂದ್ಸರಿ ದಿಲೀಪ್ ಕುಮಾರ್ ಅವ್ರು ಓನರ್ ಅಲ್ಲ, ಅಲ್ಲಿ ಅವ್ರದ್ದು ಭೇಟಿ ಆಗೋಣ ಅಂತೇಳಿ ನಾನು ಮತ್ತು ನಮ್ಮ ಡೈರೆಕ್ಟ್ರುಗಳು ಅಲ್ಲಿ ಹೋಗಿದ್ವಿ. ಹೋಗಿ ಅವ್ರನ್ನ ಭೇಟಿ ಮಾಡಿ ಮಿಷನ್ ಎಲ್ಲ ನೋಡಿದ್ವಿ ಅಲ್ಲಿ. ಬಟ್ ಅವತ್ತು ಫಸ್ಟ್ ಹೋಗ್ತಾ ನಮ್ಮ ಹತ್ರ ಶಾಂಪಲಿಗೆ ಕಾಯಿ ಇರಲಿಲ್ಲ, ಅವಳು ಟ್ರಯಲ್ ಅವರು ಹೇಳಿಲ್ಲ, ನಾವು ತೊಗೊಂಡೋಗಿರಲಿಲ್ಲ. ಸೊ ಬೇರೆ ಒಬ್ಬರಿಗೆ ತಿಪ್ಟರಿ ಕೊಡುವಂಥ ಮಿಷನ್ ತಯಾರಾಗಿ ಮಾಡಿ ಇಟ್ಟಿದ್ರು ಅವರು. ನಾವು ಹೋದ್ವಿ, ಅವ್ರ ಹತ್ರ ಮಾತಾಡಿದ್ವಿ, ಮತ್ತು ರೇಟು ಕೂಡ ಅವರು ಕಂಪೇರ್ ಮಾಡಿದಾಗ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬಂತು. ಕೊಯಮತ್ತೂರಿಗೆ, ಕೇರಳಕ್ಕೆ ಮತ್ತು ಇವ್ರು ಸ್ಟಾರ್ ಅವ್ರದ್ದು ಸ್ವಲ್ಪ ಕಮ್ಮಿನೇ ಆಯಿತು ನಮ್ಗೆ ಅನಿಸ್ತು. ಸೊ ಓಕೆ ಅಂತ. ಎಷ್ಟಿತ್ತು ಸರ್ ರೇಟು? ಅದು 2.25, 1.90 ಮತ್ತು 2.30 ಹಂಗೆ ಬೇರೆ ಬೇರೆ ರೀತಿಯಲ್ಲಿ ಇತ್ತು ಅವ್ರದ್ದು. ಸೊ ನಾವೇನು ಮಾಡಿದ್ವಿ ಅಂತ ಮತ್ತೆ ಆಯ್ತಂತ ವಾಪಸ್ ಬಂದಿದ್ವಿ ಅಲ್ಲಿಂದ. ಮತ್ತೊಮ್ಮೆ ನಮಗೆ ಮೀಟಿಂಗಲ್ಲಿ ಇಡ್ತಾಗ ಇದು ಆಗ್ಬೋದಾ ಅಂತ ಅನಿಸ್ತು ಸ್ಟಾರ್ ಅವ್ರದ್ದು, ಯಾಕಂದರೆ ರೇಟು ಅವ್ರದ್ದು ಸ್ವಲ್ಪ ರೀಸನಬಲ್ ಕೊಟ್ಟರು ನಮಗೆ. ಬಟ್ ಸೆಕೆಂಡ್ ಟ್ರಿಪ್ ನಾವು ಕಾಯಿ ತೊಗೊಂಡೋಗಿದ್ವಿ ಅಲ್ಲಿಗೆ ಸುಲಿಯಾಕ ಅಂತೇಳಿ, ಸುಲಿಯಾಕ ಅಂತ ತೊಗೊಂಡಿದ್ವಿ. ಅಲ್ಲಿ ಸುಲಿದ್ವಿ. ಅಲ್ಲಿ ನಾನು ಏನು ಮಾಡಿದ್ವಿ, ನಾವೊಂದು 50 ಕಾಯಿ ಸುಲ್ಕೊಂಡೋಗಿದೆ. ದೊಡ್ಡ ಕಾಯಿ ಮತ್ತು ಸಣ್ಣ ಕಾಯಿ, ಮೀಡಿಯಮ್ ಕಾಯಿ, ಎಳೆಕಾಯಿ ಎಲ್ಲದೂ ಕೂಡ ನಾವು ಅಲ್ಲಿ ತೊಗೊಂಡೋದ್ವಿ. ಯಾಕಂದರೆ ತುಂಬ ದೂರ ಇದೆ ಬೆಳಗಾಂ, ಮತ್ತು ನಮ್ಮದು ಮಲೆನಾಡಲ್ವ ಇಲ್ಲಿ, ಅದಕ್ಕೋಸ್ಕರ ನಾವು ಒಂದು 100 ಕಾಯಿ ತೊಗೊಂಡೋಗಿದ್ವಿ. ಅಲ್ಲಿ ಅವರು ಏನು ಮಾಡಿದ್ರೆ ನಮ್ಗೆ ಎಲ್ಲ ಕಾಯಿನೂ ಹಾಕಿ ತೋರಿಸಿದ್ರು ಮಿಷನ್ ಅವರು, ಸ್ಟಾರ್ ಅಲ್ಲಿ ಇದರಲ್ಲಿ ಎಲ್ಲ ಹಾಕಿ ನಮಗೆ ತೋರಿಸಿದ್ದಾರೆ. ಬಟ್ ಅದು ನಮ್ಗೆ ಯಾಕೋ ಅದು ಚೆನ್ನಾಗಾಯಿತು. ಅವ್ರು ಹೇಳಿದ ಪ್ರಮಾಣನೇ ಅವರು ಗಂಟೆಗೊಂದು 700ರಿಂದ 800 ಅಂತ ಹೇಳಿದರು. ಬಟ್ ನಾವಿಲ್ಲಿ ಅದನ್ನು ಮಾಡ್ತಾಗ ಕೂಡ ಅಷ್ಟೇ ಬಂತು, ಗಂಟೆಗೊಂದು 800ರಿಂದ 800 ಕಾಯಿ ಆರಾಮಾಗಿ ಸುಲಿಬೋದು. ಮತ್ತು ಇದರಲ್ಲಿ ಏನಂದರೆ ನಿಮಗೆ ಈಗೇನೋ ಮಾಡ್ತಿದ್ವಿ ಅಂದರೆ ನಾವು ರೈತರಿಗೆ, ಈಗ ನೀವು ಉದಾಹರಣೆಗೆ ಯಾವುದೋ ಒಬ್ಬ ನೀವೇ ರೈತರ ಅಂತ ಮಾಡಿ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಇದೆ ದೂರ ಇದೆ ಕೊಪ್ಪದಿಂದ, ನಿಮ್ಮಲ್ಲಿ ಒಂದು 2,000 ಕಾಯಿ ಇದೆ. ನಾವು ಏನು ಮಾಡ್ತೀವಿ ಅಂದರೆ ಮಿಷನು ಮತ್ತು ನಮ್ಮದು ವೆಹಿಕಲ್ಸ್ಗಳಿದ್ದಾವೆ, ಆ ಮಿಷನನ್ನು ರೈತರ ಮನೆ ತಗೊಂಡೋಗಿ ನಿಮ್ಮ ಮನೆಗೆ ತಂದು ಅಲ್ಲಿ, ಅಂದರೆ ಈ ಟ್ರಾಲಿ ನೀವು ಹಾಕ್ಸಿದ್ದು ಅವ್ರು ಕೊಟ್ಟಿರೋದಲ್ಲ? ಇಲ್ಲ, ಇದು ಅದಕ್ಕೇನು ಅವ್ರದ್ದು ಟ್ರಾಲಿ ಬಂದಿಲ್ಲ. ನಾವೇನು ಮಾಡಿದ್ರೆ ರೈತರಿಗೆ, ಈಗ ನಮ್ದು ಇಲ್ಲಿ ಕೊಪ್ಪದಲ್ಲಿ ಇದೆ, ನಮ್ಮ ಬ್ರಾಂಚ್ ಇದೆ, ಆಫೀಸ್ ಇದೆ, ಬಟ್ ಅಲ್ಲಿ ವ್ಯವಸ್ಥೆಗಳಿರಲ್ಲ. ಈಗ ಪೇಟೆಯಲ್ಲೆಲ್ಲ ಒಂದು 2-3 ಸಾವಿರ ಕಾಯಿ ಸುಲಿಯೋಕೆ ಕಷ್ಟ ಆಗುತ್ತಲ್ಲ, ಡೆಸ್ಟ್ ಬರುತ್ತೆ, ಅದ್ರ ಮೇಲೆ ಆ ಚಿಪ್ಪೆಯನ್ನು ವೇಸ್ಟೇಜ್ ಹಾಕೋಕ್ಕೆ ಆ ವ್ಯವಸ್ಥೆಗಳು ಬೇಕು. ಹಾಗಾಗಿ ನಮ್ಗೆ ಇಲ್ಲಿಂದ ಒಂದು 6 ಕಿಲೋಮೀಟ್ರು. ಬಟ್ ನಾವೇನು ಮಾಡ್ತೀವಿ ಅಂದರೆ, ಈಗ ರೈತರಲ್ಲಿ ಒಂದು 1,000-2,000 ಇದ್ದರೆ ನಾವು ಅವ್ರ ಮನೆಗೆ ಹೋಗ್ತೀವಿ. ಅಲ್ಲಿ ಅವ್ರ ಮನೆಗೆ ಹೋಗಿ ಆ ಕಾಯಿನ ಅಲ್ಲೇ ಸುಲಿದು ಆ ಕಾಯಿನ ಅಲ್ಲೇ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಆ ರೈತರದ್ದು ಖಾತೆ ನಮ್ಮ ಬ್ಯಾಂಕಲ್ಲಿ ಇದ್ದರೆ, ನಮ್ಮ ಸೊಸೈಟಿಲಿ ಇದ್ದರೆ, ಆ ಖಾತೆಗೆ ಹಣವನ್ನು ಜಮಾ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಆರಂಭ ಮಾಡಿದ್ವಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ.
ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಮುಖ್ಯವಾಗಿ ಇದು ಎಳ್ನೀರು ಕಾಯಿ ಕುಯ್ಯತ್ತ? ಇಲ್ಲ ಸರ್, ಏನು ಗೊತ್ತಾ ಇದು ಕಾಯಿ, ಈಗ ನೀವು ಉದಾಹರಣೆ ಇವತ್ತೊಂದು ಕಾಯಿ ಕುಯ್ತೀರಿ, ನೀವು ಹಸಿರು ಕಾಯಿ ಕುಯ್ತೀರಾ, ಒಣಗಿದಲ್ಲ ಹಸಿರು ಕಾಯಿ ಕುಯ್ತೀರಲ್ವಾ, ಅಂದ್ರೆ ಬೆಳೆದಿರುತ್ತೆ, ಬಟ್ ಅದ್ರ ಒಳಗಡೆ ಅದ್ರ ಹಸಿರುತ್ತೆ. ಅದೇನು ಮಾಡ್ಬೇಕು, ನೀವು ಒಂದು 2 ವಾರ ತಪ್ಪು 3 ವಾರ ಅದನ್ನು ಬಿಸಿಲಿ ಹಾಕ್ಬೇಕು. ಓಕೆ, ಫುಲ್ಲು ಒಣ ಆಗತನ ಬಿಡೋದಿಲ್ಲ, 2 ವಾರ 2 ವಾರದಿಂದ 3 ವಾರ. ಅಂದರೆ ಅದನ್ನು ಹಸಿ ಸುಲಿಯಲ್ಲ ಅಂತೇನಿಲ್ಲ, ಸುಲಿತದೆ, ಬಟ್ ಅದು 4-5 ಟರ್ನ್ ಆಗಬೇಕು, ಇಲ್ಲ ಡ್ಯಾಮೇಜ್ ಬರುತ್ತೆ. ಯಾಕಂದ್ರೆ ಹಸಿ ಇರುತ್ತೆ, ಅದ್ರದ್ದು ಚಿಪ್ಪೆ ಹಸಿ ಇರುತ್ತಲ್ಲ, ಹಾಗೆ ಡ್ಯಾಮೇಜ್ ಬರ್ಬೋದು ಅದರಲ್ಲಿ. ಆಗ ಒಣದೇ ಬೆಸ್ಟ್. ಒಂದು ಈಗ ಹಸಿಕಾಯಿ ಕುಯ್ದ್ರೆ ನಿಮ್ಗೆ ಒಂದು 2 ರಿಂದ 3 ವಾರ ನೀವು ಅದನ್ನು ಡ್ರೈ ಮಾಡಿದ್ರೆ ಗಂಟೆಗೆ ಅದು ಹೇಳ್ದಲ್ಲ ನಾನು 700-800 ಪ್ರಮಾಣ ಮಾಡ್ಬೋದು. ಅಂದರೆ ಅಲ್ಲ ಸರ್, ಡ್ರೈ ಮಾಡ್ತೀರಾ, ಓಕೆ, ಡ್ರೈ ಮಾಡಿದ್ಮೇಲೆ ಈಗ ಅಷ್ಟೇ ಡ್ರೈ ಮಾಡ್ಬೇಕು. ಡ್ರೈ ಹೆಚ್ಚಿಗಾದ್ರೆ ಏನಾಗಲ್ಲ ಸರ್, ಒಳಗಡೆ ಕೊಬ್ಬರಿ ಆಗತ್ತಲ್ಲ, ಅದು ಏನಾಗಲ್ಲ. ಕೊಬ್ಬರಿ ಅಂದ್ರೆ ನಾವೇನು ಮಾಡ್ತೀವಿ, ಇಲ್ಲ ನಾವು ಅದಕ್ಕೆ ಬಡ್ಕಾಯಿ ಅಂತೀವಿ. ಬಡ್ಕಾಯಿ ಅಂದ್ರೆ ಎಣ್ಣೆಗೆ ಹೋಗುತ್ತೆ, ಅದು ಕೊಬ್ಬರಿಗೆ ಹೋಗುತ್ತೆ. ನೀರ್ಕಾಯಿ ಮಾತ್ರ ನಾವು ನೀರ್ಕಾಯಿಗೆ ಅಂತಾನೆ ತಗೊಳ್ತೀವಿ. ಬಟ್ ನಿಮ್ಮ ಹಸಿದ್ರೆ ಮಾತ್ರ ನಿಮ್ಗೆ ಸುಲಿಯಕ್ಕೆ ಕಷ್ಟ ಆಗ್ತಿದ್ದು. ಓಕೆ, ಸುಲಿಯಲ್ಲ. ಒಣದ ಈಗ ಇವತ್ತೇ ಕುಯ್ತೀನಿ ನಾಳೆನೇ ಹಾಕ್ತೀನಿ ಅಂದ್ರೆ ಆಗಲ್ಲ, ಹಸಿಕಾಯಿ ಆಗಲ್ಲ. ಅಂದ್ರೆ ಹಸಿರು ಇರುತ್ತಲ್ಲ ಅದು. ಬಟ್ ಒಣಗಿದ್ ನಿಮ್ಗೆ ಏನು ತೊಂದರೆ, ಏನೇನು ಸಮಸ್ಯೆ ಇಲ್ಲ ಇದರಲ್ಲಿ. ಓಕೆ ಸರ್, ಅರ್ಧಂಬರ್ಧ ಹಸಿ ಒಣಗಿರೋ ಕಾಯಿ ಆದ್ರೆ ಸರ್? ಅರ್ಧಂಬರ್ಧ ನಿಮ್ಗೊಂದು 60% ಒಣಗಿದೆ, 40% ಹಸಿ ಇದೆ, ಅದು ಸುಲಿತದೆ. ಓಕೆ, ಅಂದರೆ 2-3 ಸಲ ಹಾಕ್ಬೇಕಾ ಮಷೀನಲ್ಲಿ? ಅಲ್ಲ, ಅದು 100ರಲ್ಲಿ ಒಂದು ಎಣ್ಣೆ ಹೆಚ್ಚಿಕಮ್ಮಿ ಒಂದು 10 ಕಾಯಿ ಬರ್ಬೋದು ಹಂಗೆ. ಅಂದರೆ 2 ಸಲ ಹಾಕಿದಾಗ ಸುಲಿತ ಕ್ಲೀನಾಗಿ ಸುಲಿತದೆ. ಹಸಿಕಾಯಿ ಅಂದರೆ ನಿಮ್ಗೆ 60-40 ಇದ್ರೆ ಒಂದು 100 ಕಾಯಿ ಸುಲಿತಾಗ ಒಂದು 10 ಕಾಯಿ ನಿಮ್ಗೆ ಹಂಗೆ ಬರ್ಬೋದು. ಅದನ್ನು ರಿಪೀಟ್ ಹಾಕಿದ್ರೆ ನಿಮಗೆ ಅದು ಇನ್ನೊಂದು ಟ್ರಿಪ್ಗೆ ಅದು ಕ್ಲಿಯರ್ ಆಗಿ ಬರುತ್ತೆ. ಕ್ಲಿಯರ್ ಆಗಿ. ಹೌದೌದು ಸರಿ, ಇನ್ನೊಂದು ಏನಂದರೆ, ಈಗ ನಾವು ಕಾಯಿ ಬರಬೇಕಾದ್ರೆ ಮೇನಾಗಿ ಜುಟ್ಟ ಮತ್ತು ಇದು ನೋಡ್ತಾರೆ ಸರ್. ಯಾಕಂದರೆ ನಮ್ದೊಂದು ಆಸ್ಥೆಟಿಕ್, ಅದು ಒಂದು ವ್ಯಾಲ್ಯೂ ಇದೆ, ಅದು ಕರೆಕ್ಟಾಗಿ ಬರುತ್ತಾ ಇದು ಸರ್? ಜುಟ್ಟು ಅಂದರೆ ಇಲ್ಲಿ ಮಲೆನಾಡು ನಮ್ದು ಏನಾಗ್ತಂದ್ರೆ, ಜುಟ್ಟು ತೆಗೆದ್ಬಿಟ್ರಿ ಅದು ಏನು ಗೊತ್ತಾ ನಿಮ್ಗೆ, ಬೇರೆ ಈಗ ಮಿಷನ್ಗಳು ಬಂದವೆ, ಅದು ಜುಟ್ಟೂ ಬರಲ್ಲ ಅದರಲ್ಲಿ. ಓಕೆ, ಆಯಿತಾ? ಇಲ್ಲಿ ಏನಂದ್ರೆ ನಿಮಗೆ ಅದು ಜುಟ್ಟು ಬೇಕು. ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲ ಜುಟ್ಟಿರೋ ಕಾಯಿನ ಉಪಯೋಗಿಸ್ತಾರೆ, ಪೂಜೆ ಪುರಸ್ಕಾರಕ್ಕೆಲ್ಲ ಜುಟ್ಟಿರೋ ಕಾಯಿಗಳು. ಇನ್ನೊಂದ್ರೆ ಜುಟ್ಟು ತೆಗೆದ ತಕ್ಷಣ ಏನಾಗುತ್ತೆ ನಿಮಗೆ, ಕಾಯಿ ಒಣಗುತ್ತೆ ಮತ್ತು ಡ್ಯಾಮೇಜ್ ಬರುತ್ತೆ. ಹಾಗಾಗಿ ಮತ್ತೊಂದು ಕಾಯಿ ವಿಷಯ ಅಂದರೆ, ಜುಟ್ಟಿದ್ರೆ ನಮ್ಗೆ ಟ್ರಾನ್ಸ್ಪೋರ್ಟಿಂಗ್ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಏನು ಮಾಡ್ತೀವಿ, ಅದಕ್ಕೆ ನಾವು ಆ ಜುಟ್ಟು ಬಾಪ್ತಿ ಏನಿದೆ ಅದನ್ನು ನಾವು 100 kgಗೆ 3 kg ಜುಟ್ಟನ್ನು ಕಳಿತೀವಿ ನಾವು ರೈತರಿಂದ. ಜುಟ್ಟು ಅದನ್ನು ತೆಗಿತೀವಿ. ಒಂದು 100 kg ಅವ್ರ ಹತ್ರ ನಾವು ಕಾಯಿ ಪರ್ಚೇಸ್ ಮಾಡಿದ್ರೆ 3 kg ಅದನ್ನು ನಾವು ಕಳಿತೀವಿ ಅದ್ರ ಜುಟ್ಟು ಅಂತೇಳಿ. ಓಕೆ,
ಅಂದರೆ ಆ ವೇಟ್ ಬೇಸ್ ಮೇಲೆ ತೆಗಿತೀರಾ? ತೆಗಿತೀವಿ. ಹೌದು, 100 ಕಿಲೋ ಮೇಲೆ ಅದು ಕಿಲೋ ಮೇಲೆ ಹೋಗುತ್ತೆ. ಬಟ್ ಜುಟ್ಟು ಬರುತ್ತೆ ಈ ಮಷೀನಲ್ಲಿ ಚೆನ್ನಾಗಿ? ಬರಬೇಕು, ಅದೇ ಬರಬೇಕಂತ ನಾವು ಅದು ಪರ್ಚೇಸ್ ಮಾಡಿದ್ದು ಬೇಕಂತ. ಸರ್ ಈಗ ಒಂದು ಕೊಯಮತ್ತೂರ್ದು ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರಿ ಮಷೀನು. ಹೌದು. ಆಮೇಲೆ ಎಫಿಷಿಯನ್ಸಿಗೆ ಹೋದರೆ, ಕಾರ್ಯಕ್ಷಮತೆಗೆ ಹೋದರೆ ಸರ್ ಆ ಮಷೀನಿಗೂ ಈ ಮಷೀನಿಗೂ ಚೆನ್ನಾಗಿ ಅನ್ಸುತ್ತಾ? ನಾವಾದ್ರೆ ಆ ಮಿಷನ್ ನಾವು ಟ್ರಯಲ್ ನೋಡಿಲ್ಲ. ಓಕೆ, ಇದು ಚೆನ್ನಾಗಿ ನಾವು ಟ್ರಯಲ್ ನೋಡಿದ್ವಿ, ಬಟ್ ನಮಗಿದು ಒಳ್ಳೆ ಮಿಷನ್ ಅಂತ ಅನಿಸ್ತದೆ. ನಾವೀಗ ಒಂದು ವಾರದಿಂದ ನಾವು ಇದನ್ನು ಆರಂಭ ಮಾಡಿದ್ವಿ. ಓಕೆ, ಸೊ ರಿಸಲ್ಟ್ ಚೆನ್ನಾಗಿದೆ ಇದ್ರದ್ದು. ಓಕೆ, ನನ್ಗೆ ಗೊತ್ತಿದ್ದಂಗೆ. ಓಕೆ ಸರ್, ಇದು ಮಷಿನ್ ಹೆಂಗೆ ಆಪ್ರೇಟ್ ಮಾಡೋದು ಸರ್? ಇದು ಆ ಕಡೆ ಕಾಯಿ ಹಾಕೋದು, ಆ ಕಡೆ ಅಲ್ಲಿ ಲಿವರ್ ಕೊಟ್ಟಿದ್ದಾರೆ ಅವರು. ಅಂದರೆ ಫ್ರಂಟು ಮತ್ತು ರೈಟ್ ಮತ್ತು ಲೆಫ್ಟು. ನೀವು ಲೆಫ್ಟಿಗೆ ಹಾಕಿದರೆ ಮೂವ್ ಆಗುತ್ತೆ, ಅಂದರೆ ಕಾಯಿಗಳನ್ನು ಮುಂದೆ ಸುಲ್ದು ಇಲ್ಲಿವರೆಗೆ ಬರುತ್ತೆ. ಓಕೆ, ಎಲ್ಲ ಒಳಗಡೆ ರಬ್ಬರ್ ಮೆಟೀರಿಯಲ್ ಇದೆ, ರಬ್ಬರ್ ಇದೆ, ಒಂದು ಹಲ್ಲಿದೆ ಒಳಗಡೆ, ಹಲ್ಲಿದೆ. ಹೌದು, ಅಲ್ಲಿ ಓಪನ್ ಆಗಿತ್ತು ಕಾಯಿ ಈ ಕಡೆ ಬರುತ್ತೆ. ಬಟ್ ಚಿಪ್ಪೆ ಅದ್ರದ್ದು ಏನಿದೆ ಅದು ಆ ಕಡೆ ಹೋಗುತ್ತೆ. ಬೈ ಚಾನ್ಸ್ ಕಾಯಿನ ನೀವು ಸ್ಟಕ್ ಆಯ್ತಿದ್ರು, ರನ್ನಿಂಗ್ ಅಲ್ಲಿ ಸ್ಟಕ್ ಆದ್ರೆ ಅಲ್ಲಿ ಲಿವರ್ ಕೊಟ್ಟಿದ್ದಾರೆ. ನೀವು ಈಗ ಏನ್ ಮಾಡಿ ನಾನು ಹೇಳಿದೆ, ನಿಮ್ಮ ಲೆಫ್ಟಿಗೆ ರೈಟಿಗೆ ಆದ್ರೆ ಅದು ರಿವರ್ಸ್ ಬರುತ್ತೆ ಕಾಯಿ. ಕಾಯಿ ರಿವರ್ಸ್ ಬರುತ್ತೆ. ಅದು 50% ಓಪನ್ ಆಗಿರುತ್ತೆ, 50% ವಾಪಸ್ ಬರುತ್ತೆ. ಅದನ್ನು ಮತ್ತೆ ಲೆಫ್ಟಿಗೆ ಸ್ಟಾರ್ಟ್ ಮಾಡಿ ಮಿಷನ್ ಮೂವ್ ಮಾಡಿ ಹಾಕಿದ್ರೆ ಕ್ಲಿಯರ್ ಆಗಿ ಬರುತ್ತೆ. ಓಕೆ ಸರ್, ಇದಕ್ಕೆ ಈ ಮಷಿನ್ ರನ್ ಮಾಡೋಕ್ಕೆ ಆಳುಗಳು ಎಷ್ಟು ಜನ ಬೇಕು ಸರ್? ಸರ್ ಈಗ ನಾನು ಮೊನ್ನೆ ಅದೇ ಸುಲಿದೆ, ನಾವು ಇಬ್ಬರು ಇದ್ದೀವಿ. ಇಬ್ಬರೇ ನಾವು ಮೊನ್ನೆ 600 ಕಾಯಿ ಸುಲಿದ್ವಿ. 600 ಕಾಯಿ 1 ಗಂಟೆ ಸುಲಿದ್ವಿ ಇಬ್ಬರೇ. ಅಂದ್ರೆ ಏನಂದ್ರೆ ಇದರಲ್ಲಿ ಮಿಷನಲ್ಲಿ ಕೊಡುವವನು ಕರೆಕ್ಟ್ ಆಗಿರ್ಬೇಕು. ಮಿಷನ್ಗೆ ಕಾಯಿನ ಏನು ನಾವು ಕೊಡ್ತೀವಿ ಅಲ್ಲಿ ಅವ್ನು ಕೊಡೋನು ಮಾತ್ರ ಕರೆಕ್ಟ್ ಮೆಥಡಲ್ಲಿ ಕೊಡಬೇಕದು. ಓಕೆನಾ? ಏನಕ್ಕೆ ಸರ್ ಅದು ಹಾಗೆ? ಅಂದರೆ ನಿಮಗೆ ಒಂದು ಕಾಯಿ ಈಗ ಕೊಟ್ರೆ ಅಂತ ಮಾಡಿ ಒಳಗೆ ಅದು 50% ಓಪನ್ ಆದ ತಕ್ಷಣ ಇನ್ನೊಂದು ಕಾಯಿ ಆ ಬೆಲ್ಟಿಗೆ ಕೊಡಬೇಕು. ಇಲ್ಲಿ ಏನಾಯ್ತಂದ್ರೆ ಆ ಕಾಯಿ ಅಲ್ಲೇ ಟರ್ನ್ ಆಗ್ತಾ ಇರುತ್ತೆ. ಟರ್ನ್ ಆದ್ರೆ ಏನಾಯ್ತು, ನಿಮಗೆ ಒಂದು 2-3 ಸುತ್ತು ಕಾಯಿ ಟರ್ನ್ ಆಗ್ಬಿಟ್ರೆ ಅಂದ್ರೆ ಕಾಯಿ ಡ್ಯಾಮೇಜ್ ಆಗಿಬರುತ್ತೆ. ಓಕೆ, ಹೊಡೆಯುವಂಥ ಪ್ರಶ್ನೆ ಇದು ಪ್ರಸಂಗನೂ ಇರುತ್ತೆ. ಹೌದು, ಹೊಡಿತದೆ ಅದು. ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಆ ಮಿಷನ್ ಪಕ್ಕದಲ್ಲಿ ಒಂದು ಬುಟ್ಟಿ ಇಟ್ಟರೆ ಒಬ್ಬನ ಹಿಡ್ಕೊಂಡ್ರೆ ಆ ಬುಟ್ಟಿ ಎನಿ ಟೈಮಲ್ಲಿ ಕಾಯಿದ್ರೆ ಈ ಕೊಡೋನು ಏನು ಮಾಡ್ತಾನೆ ಅಂದ್ರೆ ನಿಮಗೆ 50% ಆದಂಗೆ ನೋಡ್ತಾ ಇರ್ತಾನೆ, ಅಲ್ಲಿ ಅವ್ನು ಕೊಡ್ತಾ ಇರ್ತಾನೆ. ಪಟ ಕೊಟ್ಟಿದ್ರೆ ಆರಾಮಾಗಿ ಡ್ಯಾಮೇಜು ಆಗಲ್ಲ. ನಿಮಗೆ ಏನು ನಾವು ಮಾಮೂಲಿ ಕಾಯಿ ಸುಲಿತೀವಿ ಹಂಗೆ ಬಂದ್ಬಿಡುತ್ತೆ. ಓಕೆ ಸರ್, ಈಗ ಹೊರಗಡೆ ನಾವು ಒಂದು ಕಾಯಿ ಸುಲಿಸ್ತೀವಿ ಅಂದರೆ ಇಲ್ಲಿ ಮಷೀನಲ್ಲಿ ಗಂಟೆಗೆ 600 ಮಾಡೋದಕ್ಕೂ ನಿಮಗೆ ರೇಟ್ ವ್ಯತ್ಯಾಸ ಆಗುತ್ತಾ? ಒಬ್ಬ ಆಳು ಇವತ್ತು ನಾವೀಗ ಆಲ್ಮೋಸ್ಟ್ ಈಗ 1 ರಿಂದ 1.5 ರೂಪಾಯಿ ಕೊಡ್ತೀವಿ ಒಂದು ಕಾಯಿ ಸುಲಿಯೋಕ್ಕೆ. ಅವ್ನ ಅಮ್ಮಮ್ಮ ಅಂದರೆ ಒಂದು 300 ಕಾಯಿ ಸುಲಿಬೋದು ದಿವಸಕ್ಕೆ, 350. ಏನು ಭಾರಿ ಇಂಟ್ರೆಸ್ಟಲ್ಲಿ ಮಾಡಿದ್ರಂದ್ರೆ ಅವ್ನು 400 ಕಾಯಿ ಮೇಲೆ ಸುಲಿಯೋಕೆ ಕಷ್ಟ ಆಗುತ್ತೆ ಒಬ್ನಿಗೆ. ಅವನಿಗೆ 400 ರೂಪಾಯಿ ಕೂಲಿ ಕೊಡಬೇಕಾಗತ್ತೆ. ಅದು ಇಡೀ ದಿವಸ ಆಗುತ್ತೆ, ಬೆಳಿಗ್ಗೆ 8 ರಿಂದ ಸಂಜೆ 5 ಗಂಟೆ ಆಗುತ್ತೆ. ಬಟ್ ಇದು 1 ಗಂಟೆಗೆ 600 ಕಾಯಿ ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಅಂದರೆ. ಬಟ್ ನಿಮಗೆ ಇದಕ್ಕೆ ಕರೆಂಟ್ ಏನಿದು ಸಿಂಗಲ್ ಫೇಸ್ ಮೋಟ್ರ್, ಇದು ಸಿಂಗಲ್ ಫೇಸ್ ಮೋಟ್ರು, 3 HP ಮೋಟ್ರು. ಭಾರಿ ಏನು ಕರೆಂಟ್ ನನ್ನ ಪ್ರಕಾರ 600 ಕಾಯಿಗೆ ನನ್ನ ಪ್ರಕಾರ ಒಂದು 10 ರಿಂದ 15 ರೂಪಾಯಿ, ಒಂದು 20 ರೂಪಾಯಿ ಕರೆಂಟ್ ಹೋಗಿರ್ಬೋದು ನಮಗೆ ಅಷ್ಟೇ. ಸರ್, ಇದು ಸಬ್ಸಿಡಿಯಲ್ಲಿ ತೊಗೊಂಡಿದ್ದ ಮಷೀನು? ಸರ್ ಸಬ್ಸಿಡಿ ಅಂದರೆ ಇದಕ್ಕೆ ಸಬ್ಸಿಡಿ ಇದೆ. ಅದೇ ತೆಂಗು ಅಂತ ನಮ್ಮದು RTCಯಲ್ಲಿ ಬರಬೇಕು, ಪಾಣಿಯಲ್ಲಿ ಬರಬೇಕು. ಆ್ಯಕ್ಚುಲಿ ನಮ್ದು ಇಲ್ಲಿ ತೆಂಗು ಅಂತ ಭಾರಿ ಕಮ್ಮಿ, ಮಲೆನಾಡಲ್ಲಿ ತೆಂಗು ಅಂತ ಬರಲ್ಲ. ಅಡಿಕೆ, ಕಾಫಿ, ಮೆಣಸು ಮತ್ತು ಗದ್ದೆ ತರಿ ಎಲ್ಲ ಬರುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ತೊಗೊಂಡಿಲ್ಲ ಯಾರು. ಇದು ಅಂದರೆ ಮತ್ತು ಈ ಮಿಷನ್ ನಾವು ಸಂಸ್ಥೆಯಿಂದ ತೊಗೊಂಡಿದ್ದು ರೈತರ ಅನುಕೂಲವಾಗಿ. ಬಟ್ ನಮ್ಮ ಸಂಸ್ಥೆಯಿಂದ ನಮ್ದು ಯಾವುದೇ ಒಂದು ಪಾಣಿಗಳು ಆಸ್ತಿ ಇಲ್ಲ. ಹಾಗಾಗಿ ನಾವು ಓಕೆ ಸರ್, ಈಗ ಇದು ನೀವು ಸಂಸ್ಥೆಯಿಂದ ತೊಗೊಂಡಿದ್ದೀರಿ ಸರ್. ಓಕೆ, ಇದು ಹೌದು. ಒಬ್ಬ ಇಂಡಿವಿಜುವಲ್ ರೈತನಿಗೆ ಒಂದು 5 ರಿಂದ 6 ಎಕರೆ ಇರೋನು ಇದನ್ನು ತೊಗೊಂಡು ಮಾಡ್ಬೋದಾ? ತೆಂಗಿನ ತೋಟ ಇರೋ ಈ ತಿಪ್ಟೂರು ಕಡೆ ಎಲ್ಲ ತೆಂಗಿನ ತೋಟ ಇರ್ತವೆ. ನಿಮಗೆ ತಿಪ್ಟೂರು ನೋಡಿ, ಈ ಕಡೆ ನೀವು ಈ ಕಡೆ ನಮ್ಮ ಶಿವಮೊಗ್ಗ ಬಿಟ್ಟರೆ ಆ ಕಡೆ ತಿಪ್ಟೂರು, ಆ ಕಡೆ ತಿಪ್ಟೂರು ಅಂದರೆ ತಿಪ್ಟೂರು ಕಡೆ ತೆಂಗು ಜಾಸ್ತಿ ಅಲ್ಲಲ್ವಾ. ಖಂಡಿತವಾಗಿ ನೀವು ಒಂದು 5 ರಿಂದ 10 ಎಕರೆ ತೆಂಗಿನಕಾಯಿ ತೋಟ ಇದ್ದವನಿಗೆ, ತೆಂಗು ತೋಟ ಇದ್ದವನಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಅಷ್ಟಿದ್ರೆ ಅವ್ನು ಒಬ್ಬನೇ ಸಾಕು. ಇದು ಏನಂದ್ರೆ ನಮ್ದು ಈಗ ಉದ್ದೇಶ ಅಂದರೆ ನಾವು ರೈತರ ಮನೆ ಹೋಗ್ತೀವಿ. ನಮ್ಗೆ ಒಂದೇ ರೈತರ ಮನೆಯಲ್ಲಿ ಇಡೀ ದಿವಸ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಮನೆಯಲ್ಲಿ ಒಂದು ರೈತರ ಮನೆಗೆ ಒಂದು 2000 ಕಾಯಿ ಸುಲ್ತೀವಿ, ನಾವು ಇನ್ನೊಬ್ಬರ ಮನೆ ಹೋಗ್ಬೇಕು ಅವತ್ತೇ. ಯಾಕಂದ್ರೆ ನಾವು ಒಂದು 2 ಲೇಬರ್ ಕರ್ಕೊಂಡು ಹೋಗ್ತೀವಿ, ನಮ್ಮದು ಗಾಡಿ ಇರುತ್ತೆ ಬಾಡಿಗೆ. ಹಾಗಾಗಿ ನಾವು ಅಲ್ಲಿ ನಿಲ್ಲಲ್ಲ. ಬಟ್ ನಿಮಗೆ ಓನ್ ಅಂದರೆ ಅವ್ನು ಸ್ವಂತಕ್ಕೆ ಅಂದರೆ ಪರ್ಚೇಸ್ ಮಾಡಿದ್ರೆ ಇದು 5 ರಿಂದ 10 ಎಕರೆ ತೋಟ ಇದ್ದರೆ ಅವನಿಗೆ ಇದು ಆರಾಮಾಗಿ ಒಬ್ಬನೇ ಸಾಕು. ಖಂಡಿತ ಒಬ್ಬನೇ ದಿವ್ಸಕ್ಕೊಂದು ಆರಾಮಾಗಿ ಅವನೊಂದು 600-700 ಕಾಯಿ ಒಂದು 2-3 ಗಂಟೆ ಸುಲಿದ್ರೆ ಸಾಕು ಅವನಿಗೆ. ಉಳಿದ ಕೆಲಸ ಮಾಡ್ಕೊಳ್ಬೋದು. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಕೆಲವೊಂದು ಕಡೆ ಏನಾಗುತ್ತೆ, ಸ್ಟೋರ್ ಮಾಡಿಡ್ತಾರೆ ಕಾಯಿನ. ಸ್ಟೋರ್ ಮಾಡಿಟ್ಟಾಗ ಸ್ವಲ್ಪ ನೀರು ಹಿಡ್ಕೊಳ್ಳುವಂಥದ್ದು, ವೇಟೇಜ್ ಬರುವಂಥದ್ದು, ಆ ರೀತಿ ಏನಾದರೂ ತೊಂದರೆ ಆಗಿ ಅದು ಅವರು ಸ್ಟಾಕ್ ಮಾಡಿರ್ತಾರೆ. ಹೌದು, ಅದು ಕೊಬ್ಬರಿಕಾಯಿ ಇದ್ರೆ ಸುಲಿಯಕ್ಕೆ ಏನು ಸಮಸ್ಯೆ ಇಲ್ಲ. ಅದು ನಿಮಗೆ ಅಲ್ಲಿ ಮೇಲ್ಗಡೆ ಇದರಲ್ಲಿ ಒಂದು ಬಾಟೆ ತರ ಮಾಡಿ ಅದ್ರ ಮೇಲ್ಗಡೆ ಎಲ್ಲ ಹಾಕಿರ್ತಾರಲ್ಲ, ಅದೇನು ಗೊತ್ತಾ ನಿಮಗೆ, ಕೊಬ್ಬರಿ ಡ್ರೈ ಆಗಕ್ಕೆ. ಕೊಬ್ಬರಿಗೆ ಏನು ಗೊತ್ತಾ ನಿಮಗೆ, ಅದು ಸ್ವಲ್ಪ ಮನೇಲಿ ಸ್ಟಾಕ್ ಮಾಡ್ತಾರೆ. ನಮ್ಮ ಈ ಮಲೆನಾಡೆಲ್ಲ ನಮಗೆ ಈ ರೇಟ್ ಬಂದಿಲ್ಲ ಅಂತ ನಾವು ಅಡಿಕೆ, ಕಾಫಿ ಎಲ್ಲ ಗೋಡಲ್ಲಿ ಸ್ಟಾಕ್ ಮಾಡ್ತೀವಿ. ಅದೇ ನಿಮ್ಗೆ ಆ ಕಡೆ ಎಲ್ಲ ಬಯಲು ಸ್ವಲ್ಪ ಕಾಯಿ ಎಲ್ಲ ಸ್ಟಾಕ್ ಮಾಡ್ತಾರೆ, ರೇಟ್ ಬರ್ಬೋದಾ ಅಂತ ಕೊಬ್ಬರಿಗೆ. ನೋಡಿ, ಈಗ ಲಾಸ್ಟ್ ಟೈಮ್ ಎಲ್ಲ ಸ್ಟಾಕ್ ಮಾಡಿದ್ರು, ಮತ್ತೆ ಈಗ ಕೊಬ್ಬರಿ ರೇಟ್ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಗೆ ಕೊಬ್ಬರಿ ಇದರಲ್ಲಿ ಕೊಡ್ತಾ ಏನಾಗುತ್ತೆ, ಕಾಯಿ ಅಂದರೆ ಒಂದ್ಸರಿ ಕೊಬ್ಬರಿ ಓಪನ್ ಆಗ್ಬಿಡುತ್ತೆ. ಅದು ಕೊಬ್ಬರಿ ಅವ್ರಿಗೆ ಯೂಸ್ ಆಗ್ಬೇಕು, ಕೊಬ್ಬರಿ ಡ್ರೈ ಮಾಡ್ಬೇಕಲ್ಲ. ಹಾಗಾಗಿ ಇದು ಕೊಬ್ಬರಿ ಇದ್ರೆ ಭಾರಿ ಅನುಕೂಲ ಆಗ್ತಿದ್ರೆ ಅಲ್ಲಿ ಈ ಮಿಷನ್ ಅಲ್ಲಿ. ಒಡ್ಕೊಂಡು ಮಾಡ್ತೀನಿ ಅಂದ್ರೂ ಇಂಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಹೌದೌದು, ಓಕೆ, ಅನುಕೂಲ ಆಗ್ತದೆ ತುಂಬ ಇದರಲ್ಲಿ. ಸರ್, ಈಗ ನಾನು ಇದಕ್ಕೆ ಹೇಳ್ತೀನಿ, ಕಾಯಿ ಸೈಜ್ ಮೇಲೆ ಬರುತ್ತಾ ಇಲ್ವಾ ಹೇಳಿ ಸರ್. ಸಣ್ಣ ಕಾಯಿ ಬರುತ್ತಾ ಇದರಲ್ಲಿ? ಸರ್, ಇದು ನೀವು ಎಷ್ಟು ಸಣ್ಣ ಕಾಯಿ ಆದ್ರೆ ಹಾಕಿ ಬರುತ್ತೆ, ಎಷ್ಟು ದೊಡ್ಡ ಕಾಯಿ ಇದ್ರೂ ಹಾಕಿ ಆರಾಮಾಗಿ ಬರುತ್ತೆ. ಬಟ್ ನಿಮ್ಗೆ ಸಣ್ಣ ಕಾಯಿ, ದೊಡ್ಡ ಕಾಯಿ ಇದ್ರೆ ಒಂದೊಂದು ಸರಿ ಏನಾಗ್ತಂದ್ರೆ ಒಂದು 90% ಓಪನ್ ಆದರೆ 10% ಇರುತ್ತೆ, ಅದು ವಾಪಸ್ ಹಾಕ್ಬೋದು. ಸಣ್ಣ ಕಾಯಿನ ಅಷ್ಟೇ, ಎಷ್ಟು ಸಣ್ಣದು ಬೇಕಾದ್ರೂ ಹಾಕಿದ್ರೆ ನಿಮ್ಗೆ ಸುಲ್ದು ಕೊಡುತ್ತೆ. ಕೆಲವೊಂದು ಕಾಯಿ ವೆರೈಟಿ ಮೇಲೆ ಹೋಗುತ್ತೆ ಸರ್. ಹೌದು, ಕೆಲವೊಂದು ಸಣ್ಣ ಬರುತ್ತೆ, ಕೆಲವೊಂದು ಉದ್ದ ಬರುತ್ತೆ, ಕೆಲವೊಂದು ರೌಂಡ್ ಇರುತ್ತೆ, ಒಂದೊಂದು ಶೇಪ್ ಇರುತ್ತೆ ಒಂದೊಂದು ಕಾಯಿಗೆ. ಹೌದೌದು, ಎಲ್ಲ ಸಮಯಕ್ಕೆ ಬರುತ್ತೆ. ಇದು ಒಂದೇ ತರ ಸರ್. ನೋಡಿ, ಅದೇ ನಾನು ಹೇಳ್ದಲ್ಲ ನಿಮಗೆ, ಒಂದು 100 ಅಂದರೆ ಹೆಚ್ಚು ಕಮ್ಮಿ ನಾನೊಂದು 50 ಕಾಯಿ, ಸಣ್ಣ, ದೊಡ್ಡದು, ಮೀಡಿಯಮ್ಮು, ರೌಂಡ್ ಇರೋದು, ಉದ್ದ ಇರೋದು ಎಲ್ಲ, ಅದ್ರ ಏನು ಕಾಯಿಗಳಿದಾವೆ ಎಲ್ಲ ಸೈಜಿನ ಕೂಡ ನಾನು ಅಲ್ಲಿ ತೊಗೊಂಡೋಗಿ ಅಲ್ಲಿ ನಾವು ಟ್ರಯಲ್ ನೋಡಿ ತಂದಿದ್ದು. ಎಲ್ಲ ಕಾಯಿಯನ್ನು ಸುಲಿತಾ ಇದರಲ್ಲಿ ಏನು ಅದು ಹೇಳ್ದಲ್ಲ ನಿಮಗೆ. ಒಂದು ಸಣ್ಣ ಕಾಯಿ ಒಂದು ಏನಾಗುತ್ತೆ, ನಾವು ಕೊಡ್ತಾ ಒಂಚೂರು ಲೇಟ್ ಆಗ್ಬೋದು, ಅವಾಗ ಏನಾದರೆ ಅದು 50% ಓಪನ್ ಆಗಿ ಕೆಳಗೆ ಬೀಳುತ್ತೆ. ದಿನ ಸರಿ ಕೊಟ್ಟ ಕ್ಲೀನಾಗಿ ಬರುತ್ತೆ. ಸರ್, ಈಗ ಇನ್ನೊಂದು ಏನಂದರೆ, ಜಾಸ್ತಿ ಈಗ ನುಸಿ ಪೀಡೆ ಆಗಿರುವಂಥದ್ದು ಜಾಸ್ತಿ ಸರ್ ತೆಂಗಿನ ಮೇಲೆ.
ಒಂಥರ ಎಲ್ಲ ಕಜ್ಜಿ type ಆಗಿರುತ್ತೆ, damage ಆಗಿರುತ್ತೆ. ಡ್ಯಾಮೇಜ್ ಆಗಿರುತ್ತೆ. ಅದು ಯಾಕಂದ್ರೆ ಶೆಲ್ ಹಾರ್ಡ್ ಆಗುತ್ತೆ. ಹೌದು ಹಾರ್ಡ್ ಆಗಿರೋದು ಬರುತ್ತಾ ಇದ್ರೆ ಎಷ್ಟು ಹಾಡಿದ್ರು ಕೂಡ ಸರ್ ಇದು ಓಪನ್ ಮಾಡಿ ಹಾಕುತ್ತೆ. ಓಪನ್ ಮಾಡಿ. ಹೌದೌದು, ಅದೆಲ್ಲದು ಕೂಡ ನಾವು ಅದನ್ನ ಅಲ್ಲಿ ಟ್ರಯಲ್ ನೋಡಿದ್ವಿ. ಹಾರ್ಡಾಗಿ ಓಪನ್ ಆಗಿ. ಹೌದೌದು, ಓಪನ್ ಆಗ್ತದೆ ಸರ್. ಈಗ ಇದು ರಬ್ಬರ್ ಇದೆ. ಹೌದು. ಎಷ್ಟು ಅಂದ್ರೆ ಕೊಟ್ಟಿದ್ದಾರೆ ಸರ್? ಎಷ್ಟಾದ್ಮೇಲೆ ಸರ್ ಇದು ಅವ್ರ ಪ್ರಕಾರ ಇದು ಏನು ಆಗಲ್ಲ ಅಂತ ಒಂದು ಈ ಮಿಷನ್ ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀರಿ ನೀವಲ್ವಾ. ಮೇಂಟೆನೆನ್ಸ್ ಇದು ರಬ್ಬರ್. ಇದು ರಬ್ಬರ್ ನನ್ನ ಪ್ರಕಾರ ಅವ್ರು ಹೇಳಿದ್ರೆ ಒಂದು 5 ರಿಂದ 6 ಲಕ್ಷ ಕಾಯಿ ಸುಲಿಯೋವರೆಗೂ ಏನು ಆಗಲ್ಲ. ಮತ್ತೆ ಇದು ರಬ್ಬರ್ ಅವ್ರ ಹತ್ರ ಸಿಗುತ್ತೆ. ಓಕೆ, ರಿಪ್ಲೇಸ್ ಮಾಡಕ್ಕೆ ಅವ್ರು ಮಾಡ್ತಾರೆ. ಮತ್ತೇನು ಸರ್ ಇದು ಮೇಂಟೆನೆನ್ಸ್ ಚೀಪ್. ಇದು ಇವ್ರು ಚೈನ್ ಕೊಟ್ಟಿದ್ದಾರೆ. ಇದು ನಮ್ಗೆ ಮೇಂಟೆನೆನ್ಸ್ ಚೀಪ್ ಅಂದ್ರೆ ಬರೀ ಅದು ಗ್ರೀಸ್ ಮಾತ್ರ ಹಾಕೋದು. ಅದ್ಮೇಲೆ ಚೈನ್ ಲೂಸ್ ಆದ್ರೆ ಅದಕ್ಕೊಂದು ಬೋಲ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಆ ಬೋಲ್ಟ್ ಅಡ್ಜಸ್ಟ್ಮೆಂಟ್, ಆ ಬೋಲ್ಟ್ ಅಲ್ಲಿ ನಾವು ಸ್ಪಾನರ್ ಹಾಕೊಂಡು ಚೂರು ಟೈಟ್ ಮಾಡಿ ಸಾಕು. ಅದು ಅವ್ರ ಪ್ರಕಾರ 5 ಲಕ್ಷ ಕಾಯಿಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅವರು. ಬಟ್ ನಾವೀಗ ಸ್ಟಾರ್ಟ್ ಮಾಡಿದ್ವಿ, ನಮ್ಗೇನು ಅಂಥದ್ದೇನು ಇಷ್ಟು ಬಂದಿಲ್ಲ ಅಲ್ಲ. ಒಂದು 5 ಲಕ್ಷ ಕಾಯಿ ಆರಾಮಾಗಿ ಸುಲಿಬೋದು ಅಂತ. ಓಕೆ, ಅಂದ್ರೆ ಹ್ಯಾಂಡ್ಲಿಂಗ್ ಈಸಿ ಇದೆ, ಏನು ತೊಂದರೆ ತುಂಬಾ ಇದೆ ಸರ್. ಓಕೆ ಸರ್. ನಾವು ಯಾಕಂದ್ರೆ ಒಬ್ಬ ಲೇಬರ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾವು ರೈತರ ಮನೆಗೆ ಹೋದ್ರಿಂದ ನಾವು ಕರ್ಕೊಂಡು ಬಿಟ್ರೆ ನಮ್ಮ ಮನೆಯಲ್ಲ ಇಲ್ಲೇ ಆದ್ರೆ ನಮಗೆ ಒಬ್ಬನೇ ಸಾಕು ನಾನು. ಸರ್ ಇದು ಮತ್ತೆ ಅವ್ರ ಸರ್ವಿಸ್ ಹೆಂಗಿದೆ ಸರ್? ಈಗ ಕೊಟ್ಟಾದ್ಮೇಲೆ ನಮ್ದು ಹಿಂಗೆ ತೊಂದರೆ ಆಗಿದೆ, ಹಿಂಗೆ ಏನಾದರೆ ಗೈಡ್ ಮಾಡ್ತಾರ, ಹಿಂಗಿದೆಯಾ, ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರ, ಹಂಗೆಲ್ಲ ಇದೆಯಾ? ಖಂಡಿತ ಸರ್. ಅವರು ನನಗೆ ನಾವೇ ಆ್ಯಕ್ಚುಲಿ ಅವ್ರಿಗೆ ತಂದ ಮೇಲೆ ಫೋನ್ ಮಾಡಿರಲ್ಲ. ಅವರೇ ದಿಲೀಪ್ ಕುಮಾರ್ ಅವರೇ ನಮಗೆ 2-3 ಸಾರಿ ಫೋನ್ ಮಾಡಿರು. ಮಿಷನ್ ರನ್ ಮಾಡ್ತಿದ್ದೀರಾ, ಎಷ್ಟು ಕಾಯಿ ಸುಲಿದ್ರು, ಸಮಸ್ಯೆ ಆಯ್ತಾ, ಅಲ್ಲ ಯಾರು ಮೆಕ್ಯಾನಿಕ್ ಕಳಿಸ್ಬೇಕಾ, ಏನಾದ್ರು ಫೋನ್ ಮಾಡಿ ಅಂತೇಳಿ ಅವರು ನಮ್ಗೆ ನಿರಂತರ ಭೇಟಿಯಲ್ಲಿ ಇದ್ದಾರೆ ಏನು. ಓಕೆ, ಬಟ್ ಅವ್ರ ಸರ್ವಿಸ್ ಚೆನ್ನಾಗಿದೆ ಅಂತ ನಂಗೆ ಕಾಣುತ್ತೆ. ಒಟ್ಟಿನಲ್ಲಿ ಒಂಥರ ನೀವು ಮಷಿನ್ ತೊಗೊಂಡಿದ್ದಕ್ಕೆ ಹ್ಯಾಪಿ ಆಗಿದ್ದೀರಿ? ಖಂಡಿತ ಸರ್. ನನಗಿಂತನೂ ನಮ್ಮ ಈ ಮಲೆನಾಡು ಭಾಗದ ರೈತರು ಸ್ವಲ್ಪ ಹ್ಯಾಪಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ ಅವರು. ಓಕೆ ಸರ್. ಒಂದು ಸಮಸ್ಯೆನ ಬಗೆಹರಿತಲ್ಲ ಅಂತ. ಸರ್ ಇದನ್ನ ನೀವು ಹ್ಯಾಸ್ ಅ ಆರ್ಥಿಕತೆಯಾಗಿ ಇದು ನೋಡ್ತೀರಾ? ಅಂದರೆ ನಮಗೆ ಇಷ್ಟು ಸುಲಿದ್ರೆ ಇಷ್ಟು ವರ್ಕೌಟ್ ಆಗುತ್ತೆ ಅಂತ ಹಂಗೇನಾದ್ರು ನೋಡ್ತೀರಾ ಇದನ್ನ? ಹೌದು, ಅದು ನಮ್ಮ ಸೊಸೈಟಿ ಆದ್ರಿಂದ ನಾವು ಅದು ಒಂದು ಭಾಗ ನಾವು ಅದು ಆಲೋಚನೆ ಮಾಡುವಂಥದ್ದೇ ಮಾಡಬೇಕಾಗತ್ತಲ್ವಾ. ಆದರೆ ಬರೀ ನಾವು ಸೊಸೈಟಿನೇ ನಮಗೆ ಈಗ ಏನು ದುಡ್ಡು ಮಾಡಬೇಕು, ಮಿಷನಲ್ಲಿ ನಾವು ದುಡ್ಡು ಮಾಡಬೇಕಂತ ಆ ಉದ್ದೇಶ ಏನು ಇಟ್ಕೊಂಡಿಲ್ಲ. ಇದಕ್ಕೆ ನಾವೀಗ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸೊಸೈಟಿಯಿಂದ, ಅದು ನಮ್ಗೆ ವಾಪಸ್ ಬರಬೇಕಣ್ಣ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು 2% 3% ಅದ್ರ ಉಳಿಸ್ಕೊಂಡು ಈ ಮಿಷನ್ ಬಾಪ್ತನ ಬರುವಾಗ ನಾವು ಇದು ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ನಾವು ಏನು ಆದ್ಯತೆ ಕೊಡೋದು ನಾವು ರೈತರಿಗೆ. ಓಕೆ, ಇದು ನೀವೀಗ ಕೊಡ್ತೀರಲ್ಲ, ಇದಕ್ಕೆ ಏನಾದರೂ ಪ್ರೈಸ್ ಫಿಕ್ಸ್ ಮಾಡಿದ್ದೀರಾ? ಈಗ ನಾವೇನು ಗೊತ್ತಾ ಸರ್, ಇವತ್ತು ಮಾರ್ಕೆಟಲ್ಲಿ ಇವತ್ತೇನಂದರೆ ನಿಮಗೆ ಈಗ ನಾವು ಉದಾಹರಣೆ ಇವತ್ತು 45 ರೂಪಾಯಿ ಇದೆ. ನಾವು ರೈತರ ಮನೆ ಹೋಗಿ ಅಲ್ಲೇ 40 ರೂಪಾಯಿ 42 ರೂಪಾಯಿಗೆ ನಾವು ಖರೀದಿ ಮಾಡ್ತೀವಿ. ಸುಲ್ದು ಲೇಬರ್ ನಮ್ಮದು ಮಾಡೋದೇ ನೀವೇ? ಲೇಬರ್ ನಮ್ಮದು, ಮಿಷನ್ ನಮ್ಮದು, ಟ್ರಾನ್ಸ್ಪೋರ್ಟಿಂಗ್ ನಮ್ಮದು, ಎಲ್ಲ ನಮ್ಮದು. ರೈತರಿಗೆ ಏನು ತಲೆ ಬಿಸಿಲ್ಲ. ಅವರೊಂದು ಕರೆಂಟ್ ಕೊಟ್ಟರೆ ಸಾಕು ಅಷ್ಟೇ. ಕರೆಂಟ್ ಕೊಟ್ಟರೆ ಸುಮ್ಮನೆ ತೂಕ ನೋಡಿದ್ರೆ ಆಯ್ತು. ಲಾಸ್ಟಿಗೆ ಎಲ್ಲ ಆದಮೇಲೆ ಬಂದು ತೂಕ ನೋಡ್ರೆ ಅದ್ರ ಮೇಲೆ ಏನಂದರೆ ನಮ್ಮದು ಏನು ನಾವು ರೈತರ ಸೇವೆ ಕೊಡ್ತೀವಿ ಅಂದರೆ, ನಾವು ನೀರು ಕಾಯಿ ತಗೊಳ್ತೀವಿ, ಕೊಬ್ಬರಿ ತಗೊಳ್ತೀವಿ, ಈ ಮಿಷನ್ ಹೊಡೆದೋಗುತ್ತೆ ಅಂತ ಮಾಡಿ ಡ್ಯಾಮೇಜ್ ಆಗುತ್ತೆ ಅದು ತಗೊಳ್ತೀವಿ, ಮತ್ತು ಕೊಳ್ತೋಗಿರುತ್ತೆ ಕಾಯಿ ಅದನ್ನು ಕೂಡ ನಾವು ತಗೊಳ್ತೀವಿ. 4 ಥರದ ಕಾಯಿಗಳನ್ನು ರೈತರಿಂದ ನಾವು ಅದಕ್ಕೆ ಬೇರೆ ಬೇರೆ ಒಂದು ದರ ಕೊಟ್ಟು ನಾವು ಅದನ್ನು ನಾವು ಬೈ ಮಾಡ್ತೀವಿ. ಓಕೆ ಸರ್. ಈಗ ಇದು ಇನ್ಸ್ಟಾಲೇಷನ್ ಒಟ್ಟು ಕಾಸ್ಟ್ ಎಷ್ಟಾಗಿದೆ ಸರ್? ಈಗ ಸರ್ ನನಗೆ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಅದು ಎಲ್ಲ ನಿಮ್ದು ಎಷ್ಟಾಗಿದೆ ಇಲ್ಲಿವರೆಗೆ? ಸರ್ ಅದು ನಮಗೆ 1,47,000 ಅಲ್ಲಿ ನಮಗೆ ದಿಲೀಪ್ ಶಾರ್ ಅವ್ರ ಹತ್ರ ಅಷ್ಟಾಗಿದೆ. ನಾವು ಇಲ್ಲಿ ಟ್ರ್ಯಾಲಿ ನಾವು ಮಾಡಿಸಿದ್ದು ಆ್ಯಕ್ಚುಲಿ. ಇದಕ್ಕೆ ನಮ್ಗೊಂದು ಸುಮಾರು ಒಂದು 25 ರಿಂದ 28,000 ರೂಪಾಯಿ ಖರ್ಚಾಗಿದೆ ಸರ್ ಟ್ರಾಲಿಗೆ ವಿತ್ ವೀಲ್ಸಿಗೆಲ್ಲ ಸೇರಿ. ಓಕೆ ಸರ್. ಸರ್ ಈಗ ಈ ಸ್ಟಾರ್ ಇಂಡಸ್ಟ್ರಿದವರು ಇಷ್ಟೆಲ್ಲ ಮಾಡಿದಾರಲ್ಲ ಸರ್, ಇವಾಗ ಈ ಯಂತ್ರೋಪಕರಣದಲ್ಲಿ ಇನ್ನೂ ಏನಾದರೂ ಅಪ್ಡೇಟ್ ಮಾಡ್ಬೋದಾ? ಇನ್ನೂ ಏನಾದರೂ ಬೇಕಾ ಅನ್ಸುತ್ತಾ ನಿಮಗೆ ಇದರಲ್ಲಿ? ಹೌದು ಸರ್. ಈಗ ಏನು ಗೊತ್ತಾ, ಇದು ಇವರಿಗೆ 3 HP ಮೋಟ್ರ್ ಹಾಕಿದ್ದಾರೆ. ಈಗ ಏನಾಯ್ತು ನಮ್ಮ ಮಲೆನಾಡಲ್ಲ, ಈಗ ಡಿಸೆಂಬರ್, ಈಗ ಜನವರಿ ಬಂತಲ್ವಾ, ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಸ್ವಲ್ಪ ಕರೆಂಟ್ ಸಮಸ್ಯೆ ಇದೆ. ಹಳ್ಳಿಗಳಲ್ಲೆಲ್ಲ ಕರೆಂಟ್ ಇರಲ್ಲ. ಈಗ ಒಂದೊಂದು ಕಡೆ ಏನಾರು ಆಗ್ತಂದ್ರೆ ಮಧ್ಯಾಹ್ನ 12 ರಿಂದ 6 ಕೊಡ್ತಾನೆ, ಬೆಳಿಗ್ಗೆ 6 ರಿಂದ 12 ಕೊಡ್ತಾನೆ. ಅವಾಗ ಏನಾಗ್ತದೆ, ನಮಗೆ ಟೈಮ್ ಸಾಲದು. ಇದಕ್ಕೆ ಅವರು ಒಂದು ಜನರೇಟರ್ ವರ್ಕ್ ಆಗುವಂತ ಒಂದು 3 ಯೂನಿಟ್, ಈ ಜನರೇಟರ್ ಸೋಲಾರ್, ಈ ರೀತಿ ಸೋಲಾರ್ ಅಲ್ಲ, ನಾವೇ ಈ ಯೂನಿಟ್ ಇದೆ. ಇದಕ್ಕೆ ಒಂದು ಸಣ್ಣದು, ಅದಕ್ಕೆ ಎಷ್ಟು ಬೇಕು, ಈಗ 3 HP ಮೋಟ್ರ್ ಇದೆ ಅಲ್ವಾ, ಕರೆಂಟ್ ಮೋಟ್ರು, ಅದು ರನ್ ಆಗುವಷ್ಟು ಕೆಪಾಸಿಟಿ ಇರುವಂತ ಒಂದು ಜನರೇಟರ್ ಇದಕ್ಕೆ ಕೂರಿಸುವಂತ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಆ ತಲೆ ಬಿಸಿನೇ ಇರೋದಿಲ್ಲ. ಯಾವಾಗಲೂ ಎಡಿಷನ್ ಆಗಿ. ಹೌದು, ಸಣ್ಣ ಜನರೇಟರ್. ಮಾಮೂಲಿ ಕರೆಂಟ್ನಾಗ ನಡೀಲಿ, ಕರೆಂಟ್ ಹೋಯ್ತಂದ್ರೆ ಜನರೇಟರ್ ಅದಿದ್ರೆ ನಮ್ಗೆ ಏನಂದ್ರೆ ರೈತರಿಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ. ನಾವು ಕರೆಂಟ್ ಕಾಯ್ಬೇಕಂತಿಲ್ಲಲ್ಲ. ಹೌದು, ನಮ್ಮ ಹತ್ರ ಇದೆ, ಹೋಗೋದು ಜನರೇಟ್ ಸ್ಟಾರ್ಟ್ ಮಾಡೋದು, ಕಾಯಿ ಸುಲಿಯೋದು ಅಲ್ವಾ. ಅದಕ್ಕೆ ಡೀಸೆಲ್ ಬೇಕು. ಅದಕ್ಕೆ ನಾವೇನು ರೈತರ ತಗೊಳ್ಳೋದ ಅದೊಂದು ವ್ಯವಸ್ಥೆ ಮಾಡ್ತೀವಿ. ಆದರೆ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಸ್ಟಾರ್ ಇಂಡಸ್ಟ್ರಿಯ ಒಂದು ತೆಂಗುನ ಸೊಪ್ಪೆ ಸುಲಿ ಯಂತ್ರದ ಕುರಿತು ಇದು ಅನುಕೂಲಗಳೇನು, ಅನಾನುಕೂಲಗಳು
ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಿಮಗೂ ಸಹ ಅಷ್ಟು ದೂರದಿಂದ ಬಂದು ನಮ್ಮ ಮನೇಲಿ ಭೇಟಿಯಾಗಿ ಇದ್ರ ಮಾಹಿತಿ ತೊಗೊಂಡಿದ್ದೀರಿ. ನೀವೆಲ್ಲ ರೈತರಿಗೆ ಈ ಮಾಹಿತಿನ ಕೊಡಿ ಅಂತ ಕೇಳುತ್ತಾ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾ ಮಂಜುನಾಥ್ ಅಶೋಕ್ ಶಿಂದೆ, ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿಯಿಂದ. ಇವರು ಎಫ್ ಇ ಒ ವತಿಯಿಂದ ನಮ್ಮ ಕಡೆ ತೆಂಗಿನಕಾಯಿ ಸುಲಿಯೋದು ಯಂತ್ರಗಳು ನೋಡ್ಲಿಕ್ಕೆ ಬಂದಿದ್ದರು. ಆವಾಗ ನಾವು ಅವರಿಗೆ ಎಲ್ಲ ಮಷಿನ್ ಹೆಂಗೆ ಆಪ್ರೇಟ್ ಮಾಡೋದು, ಏನು ಆಪ್ರೇಟ್ ಮಾಡೋದು, ಕಾಯಿ ಹೆಂಗೆ ಸುಲಿದು ಎಲ್ಲ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ಅವರು ನಮ್ಮ ಕಡೆ ಪರ್ಚೇಸ್ ಮಾಡಿದರು ಮಷಿನ್. ಆಮೇಲೆ ಇವ್ರದ್ದು ಒಂದು ಫೀಡ್ಬ್ಯಾಕ್ ಇದೆ, ಈ ಮಷಿನ್ನಲ್ಲಿ ಒಂದು ಜನ್ರೇಟರ್ ನಲ್ಲಿ ಇದು ರನ್ ಆಗ್ಬೋದು ಅಂತ ಏನಾದರೂ ವ್ಯವಸ್ಥೆ ಮಾಡ್ರಿ ಅಂತ. ಅದು ನಾವು ಏನಾದರೂ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಅದು ಡೆವಲಪ್ಮೆಂಟ್ ಸಲುವಾಗಿ ನಾವು ತೊಗೊಳ್ತೀವಿ ರೀ. ಏನು ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಲೂಯಿಸ್ ಡಿಸೋಜಾ ಸರು ತೆಂಗಿನ ಸಿಪ್ಪೆ ಸುಲಿಯೋ ಮಷೀನು, ಅದರ ಅನುಭವ ಹೇಗಿದೆ ಏನು ಅಂತ ನಮಗೆ ತಿಳಿಸ್ಕೊಟ್ರು. ಇದರಲ್ಲಿ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದನ್ನು ಎಲ್ಲವನ್ನೂ ಸಹಿತ ಹೇಳ್ತಾ ಇದ್ರಾಗಿತ್ತು. ಇವರದೊಂದು ಸಿಸ್ಟಮ್ ಹೇಗಪ್ಪ ಅಂತಂದರೆ, ರೈತ ಉತ್ಪಾದಕ ಕಂಪ್ನಿ ಮಾಡಿಕೊಂಡು ಇದ್ರ ಮುಖಾಂತರ ಅವ್ರು ತೊಗೊಂಡಿದ್ದು, ಯಾವ ರೈತರಿಗೆ ಬೇಕೋ, ಯಾವ ರೈತರ ಹತ್ರ ತೆಂಗಿನ ಸಿಪ್ಪೆ ಸುಲಿಯೋದಿದೆಯೋ ಅವ್ರ ಹತ್ರನೇ ಹೋಗಿ ಇವರು ಸಿಪ್ಪೆ ಸುಲಿದು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವ್ರು ನಮಗೆ ಹೇಳ್ತಾ ಇದ್ರು ಏನಪ್ಪ ಅಂದರೆ, ಇದರಲ್ಲಿ ಕರೆಂಟ್ ಜೊತೆಗೆ ಜನರೇಟರಿಂದ ಓಡೋ ಮೋಟ್ರ್ ಇದ್ದರೂ ಭಾಳ ಬೆಸ್ಟ್ ಆಗಿತ್ತು ಅಂತ ಅಂದ್ಕೊಂಡು. ಸೊ ಅನುಕೂಲಗಳು ಅನಾನುಕೂಲಗಳು, ಒಟ್ಟಾರೆ ಅವರ ಅನುಭವ ಹೇಗಿದೆ ಈ ತೆಂಗಿನ ಸಿಪ್ಪೆ ಸುಲಿಯೋ ಮಷೀನಲ್ಲಿ, ಸ್ಟಾರ್ ಅಸೋಸಿಯೇಟೆಡ್ ಅವರು ಮಾಡಿರುವಂಥ ಈ ಮಷೀನು ನಿಜವಾಗಿಯೂ ಚೆನ್ನಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿನ ಮಾಹಿತಿ ಕೊಟ್ಟರು. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಲೂಯಿಸ್ ಡಿಸೋಜಾ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.